ನಮ್ ಮಧು ಫ್ಲಿಪ್ ನೋಡಿ ಶಿವರಾಜ್ ಕುಮಾರ್ ಸರ್ ಏನಂದ್ರು ಗೊತ್ತಾ, Day 18 ಆಫ್ ಫಿಟ್ ಅಂಡ್ ಫ್ಲೈ. ಬೆಳಗ್ಗೆನೆ ಎದ್ದು ಬ್ಲಾಕ್ ಅಪ್ಸ್ ಕ್ಲಾಸ್ ಹೋದೆ, ಕ್ಲಾಸ್ ಮಾಡೋಣ ಅಂತ. ಕ್ಲೈಂಟ್ ಇನ್ನು ಬಂದಿಲ್ಲ ಅಂತ ಜ್ಯೂಸ್ ಕುಡಿಯಕ್ ಹೋದೆ. ಜ್ಯೂಸ್ ಅಂಗಡಿ ಕ್ಯಾರೆಟ್ ನೋಡಿ ಕಳೆದೇ ಹೋಗ್ಬಿಟ್ಟೆ. ಏನ್ ಗುರೋದು ಸೈಜು ಯಪ್ಪ. ಕ್ಲೈಂಟ್ ಬಂದ್ರು ಅಂತ ಕ್ಲಾಸ್ ಹತ್ರ ಹೋದ್ರೆ ಕ್ಲಾಸ್ ಕ್ಲೋಸ್ ಆಗಿತ್ತು. ಅಚ್ಚುಬ್ರೋಗೆ ಕಾಲ್ ಮಾಡಿದ್ರೆ ಕೆಲ್ಸದವ್ರು ಬರ್ತಾರೆ ಬ್ರೋ, ಅವ್ರ ಹತ್ರ ಕೀ ಇದೆ ಅಂತ ಹೇಳಿದ್ರು. ನಾವು ಕಾಯ್ದ್ವಿ 1 ಅವರ್ ಮೇಲೆ ಕಾಯ್ದ್ವಿ. ಆಂಟಿ ಮಾತ್ರ ಬರ್ಲೇ ಇಲ್ಲ. ನಾನ್ ನನ್ ಫ್ರೆಂಡ್ಗೂ ಇಷ್ಟು ಕಾಯ್ದಿಲ್ಲ. ನಾನೇ ಯಾವಾಗ್ಲೂ ನನ್ ಫ್ರೆಂಡ್ಸ್ ನ ಕಾಯ್ತಿದ್ದೆ. ನೋಡಿದ್ರೆ ಆಂಟಿ ಇವತ್ತು ನಂದೇ ಕಾಯ್ತವ್ರೆ. ಅಕ್ಕಪಕ್ಕ ಶಾಪ್ ಅವ್ರನ್ನೆಲ್ಲ ಕೇಳಿದ್ವಿ, ಫೋನ್ ನಂಬರ್ ಅಂತ ಕೇಳಿದ್ರೆ ಅವ್ರ ಫೋನೇ ಯೂಸ್ ಮಾಡಲ್ಲ ಅಂದ್ರು. ಸೊ ಇವತ್ತು ಕ್ಲಾಸ್ ಆಗಲ್ಲ ಅಂತ ಹೇಳ್ಬಿಟ್ಟು ವಾಪಸ್ ಬಂದೆ. ಮನೆಗ್ ಬಂದು ಊಟ ಮಾಡಿ ಪಪಾಯ ತಿಂದು ಸೂಜಿ ತಗೊಂಡು ಕ್ಲಾಸ್ ಹತ್ರ ಹೋದೆ. ನಮ್ದು ಕ್ರಾಶ್ ಮಾಡಿ ಸ್ವಲ್ಪ ಟೇರ್ ಆಗ್ಬಿಟ್ಟಿತ್ತು. ಅದನ್ನ ಸ್ಟಿಚ್ ಮಾಡೋದಕ್ಕೆ ಯಾಸಿನ್ ಬೈ ಬಂದಿದ್ರು. ಸ್ಟಿಚ್ ಹಾಕಿ ಬೈ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಕಾಫಿ ಕೊಡ್ಕೊಂಡು ಸಂಜೆ ಸ್ಕೂಲ್ ಡೇ ಇವೆಂಟ್ ಹೋದೆ. ಮಕ್ಕಳು ಸಕಲ ಪರ್ಫಾರ್ಮೆನ್ಸ್ ಎಲ್ಲ ಮಾಡಿದ್ರು. ಹಾಗೆ ಕೃಷ್ಣನೊಂದು ನಾಟಕ ಕೂಡ ಮಾಡಿದ್ರು. ಕೃಷ್ಣ ಹುಟ್ಟಿದಾಗ ಕಂಸನಿಂದ ಕಾಪಾಡ್ಬೇಕು ಅಂತ ವಸುದೇವ ಅವರು ಕೃಷ್ಣನ ಬುಟ್ಟಿಲಿ ಹಾಕೊಂಡು ಯಮುನಾ ನದಿನ ದಾಟ್ಬೇಕಾದ್ರೆ ತುಂಬಾ ಜೋರ್ ಮಳೆ ಬರ್ತಿತ್ತು. ಆಗ ಶೇಷನಾಗ ಕೃಷ್ಣನ್ಗೆ ಕೊಡೆಯಾಗಿ ಹಿಂಬಾಲಿಸ್ತಾ ಇತ್ತು. ಹಾಗೆ ಯಮುನಾ ನದಿ ಕೂಡ ವಸುದೇವ ಅವ್ರಿಗೆ ದಾರಿ ಮಾಡಿ ಕೊಟ್ಟಿದ್ ಸೀನ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅನ್ಕೊ. ಇದಾದ್ಮೇಲೆ ಕೃಷ್ಣನೊಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ನ ಮಾಡಿದ್ರು. ಕೃಷ್ಣ ಬಟ್ಟೆ ಮೇಲೆ ಮಲಗಿರ್ಬೇಕಾದ್ರೆ ಬಟ್ಟೆನ ನಿಧಾನ ಕೆಳಿ ಅಂದ್ರೆ ಹಗ್ಗ ಫಾರ್ ಅಲ್ಲಿ ಹಗ್ಗ ಎಳಿಯೋ ಎಳದ್ ಬಿಸಾಕ್ತಾ ಇದ್ರು. ಆಮೇಲೆ ಅಲ್ಲಿಂದ ಕೃಷ್ಣ ಓಡೋದು ಇನ್ನೂ ಕಾಮಿಡಿ ಇಟ್ಕೊಳ್ಳಿ. ಇವ್ರ ಪರ್ಫಾರ್ಮೆನ್ಸ್ ಅಲ್ಲ ಆದ್ಮೇಲೆ ನಮ್ಮ ಮಧು ಸ್ಪೆಷಲ್ ಪರ್ಫಾರ್ಮೆನ್ಸ್ ನ ಮಾಡ್ದ. ಅವ್ನ್ ಫ್ಲಿಪ್ಸ್ ಎಲ್ಲ ನೋಡಿ ಎಲ್ಲರೂ ಸೈಕ್ ಆಗೋದ್ರು. ಹಾಗೆ ನಮ್ಮ ಮಧುದು ಒಂದು ವಿಟಿನೂ ಪ್ಲೇ ಮಾಡಿದ್ರು. ಡಿಕೆಡಿಲಿ ಫ್ಲಿಪ್ಸ್ ನ ಮಾಡಿದಾಗ ಶಿವಣ್ಣ ಸರ್ ಅವರು ಒಂದ್ ಫ್ಲಿಪ್ ನ ನೋಡಿ ಏನಂದ್ರು ನೀವೇ ಕೇಳಿ. ಹಾಗೆ ನಮ್ಮ ಮದುಗೂ ಸನ್ಮಾನ ಕೂಡ ಮಾಡಿದ್ರು. ಈವೆಂಟ್ ನ ಮುಗಿಸ್ಕೊಂಡು ಮನೆ ಕಡೆ ಬಂದೆ. ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗ್ತೀನಿ. ಟಾಟಾ.